ಯಡ್ರಾಮಿ ತಾಲೂಕಿನಲ್ಲಿ ರೈತರ ಗೋಳು ಕೇಳದ ಅಧಿಕಾರಿಗಳು. ಹೌದು, ರೈತರ ಹೊಲಗಳಿಗೆ ನೀರು ಬಂದರೂ ಕೂಡ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ರೈತ ಮುಖಂಡರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಯಡ್ರಾಮಿ ತಾಲೂಕಿನ ಅಂಬರಖೇಡ ಗ್ರಾಮದ ಮಲ್ಲಾಬಾದಿ ಏತ ನೀರಾವರಿ ಕಾಲುವೆಯ 1ನೇ ಗೇಟಿನ ಕಾಲುವೆಯಲ್ಲಿ ರೈತರಾದ ಪ್ರಕಾಶ್ ನಾದಗಿ ಎಂಬ ರೈತನ ಜಮೀನಿನಲ್ಲಿ ಕಾಲುವೆ ತುಂಬಿ ರೈತನ ಜಮೀನಿಗೆ ನುಗ್ಗುತ್ತಿರುವ ಕಾಲುವೆಯ ನೀರಿನಿಂದ ರೈತರ ಬೆಳೆ ನಾಶವಾಗುತ್ತಿದೆ. ಇದರಿಂದ ಮಲ್ಲಾಬಾದಿ ಏತ ನೀರಾವರಿ ಕಾಮಗಾರಿಗೆ ಸಂಬಂಧಿಸಿದಂತಹ ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳಾದ ಜೆಇ ಮತ್ತು ಎಡಬ್ಲ್ಯೂ ಅವರಿಗೆ ಈ ವಿಷಯದ ಕುರಿತು ಹಲವು ಬಾರಿ ದೂರು ಕೊಟ್ಟರೂ ಕೂಡ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ರೈತರು ಹಾಗೂ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೀರಾವರಿಗೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕು. ಸಮಸ್ಯೆ ಬಗೆಹರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಇಜೇರಿ ಹೋಬಳಿ ಘಟಕದ ಅಧ್ಯಕ್ಷರು ಸಿದ್ದನಗೌಡ ಅಂಬರ್ಖೇಡ್ ಹಾಗೂ ಬೀಳುವಾರ ಗ್ರಾಮ ಘಟಕದ ಅಧ್ಯಕ್ಷರಾದ ಮರೆಪ್ಪ ಸುರಪೂರ್ ಮತ್ತು ಅಂಬರ್ಖೇಡ್ ಗ್ರಾಮದ ಘಟಕದ ಅಧ್ಯಕ್ಷರು ಶಂಕರಪ್ಪ ದೊಡ್ಡಮನಿ ಸಮ್ಮುಖದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಯಡ್ರಾಮಿ ತಾಲೂಕಿನ ಅಂಬರ್ಖೇಡ ಗ್ರಾಮದಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಅನ್ನೋ ಕಾಲುವೆಯಲ್ಲಿ ಡಿವಿಷನ್ 1 ಮತ್ತು 2ರ ಕಾಲುವೆಯಲ್ಲಿ ಆ ಕಾಲುವೆ ನೀರು ತುಂಬಿ ಎಲ್ಲ ಮೇಲ್ಗಡೆ ರೈತನ ಹೊಲದಾಗ ಹರಿಲಕತ್ತದ. ಅದ್ರ ಸಲುವಾಗಿ ರೈತರ ಬೆಳೆ ಭಾಳಷ್ಟು ನಷ್ಟ ಆಗ್ಲಕತ್ತದ. ಇದ್ರ ಬಗ್ಗೆ ಹಲವಾರು ಬಾರಿ ಕೃಷ್ಣ ಭಾಗ್ಯ ಜಲ ನಿಗಮ ಮಂಡಳಿಗೆ ಹಲವಾರು ಬಾರಿ ಅರ್ಜಿ ಕೊಟ್ಟರು ಸಮೇತ ಇದ್ರ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಅದ್ರ ಸಲುವಾಗಿ ಇದು ಆದಷ್ಟು ಬೇಗ ಬಗೆಹರಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಹೇಳ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಯಡ್ರಾಮಿ.